ಅವ್ಯವಸ್ಥೆಯ ಆಗರ ಆಗಿದೆ ಈ ಲೋಕಾಪುರ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಲ್ಯಾಬ್ ಇದೆ, ಇದ್ರೂ ಕೂಡ ಆ ಲ್ಯಾಬ್ ಆಪರೇಟರ್ಗಳೇ ಇಲ್ಲ. ಲ್ಯಾಬ್ ಇದೆ, ಲ್ಯಾಬ್ ಆಪರೇಟರ್ ಇಲ್ಲ. ಅವ್ಯವಸ್ಥೆಯ ಆಗರ ಆಗೋಗಿದೆ ಲೋಕಾಪುರ ಪ್ರಾಥಮಿಕ ಆಸ್ಪತ್ರೆ. ರೋಗಿಗಳು ಪ್ರತಿನಿತ್ಯ ಬರ್ತಾರೆ, ಆದ್ರೆ ಅವರನ್ನ ವಿಚಾರಿಸೋದಕ್ಕೆ ವೈದ್ಯರೇ ಇಲ್ಲ ಅಲ್ಲಿ. ಇದು ಮುಧೋಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ. ಬಾಗಲಕೋಟೆಯ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣ ಸುತ್ತಮುತ್ತಲಿನ 20 ಹಳ್ಳಿಗಳಿಗೆ ಇರೋದು ಒಂದೇ ಒಂದು ಸರ್ಕಾರಿ ಆಸ್ಪತ್ರೆ, ಅದು ಲೋಕಾಪುರ ಸರ್ಕಾರಿ ಆಸ್ಪತ್ರೆ. ಆದ್ರೆ ಈ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ, ಕುರ್ಚಿ ಎಲ್ಲ ಖಾಲಿ, ಲ್ಯಾಬ್ ಇದೆ, ಲ್ಯಾಬ್ ಆಪರೇಟರ್ ಇಲ್ಲ. ಸುತ್ತಮುತ್ತಲು 20 ಹಳ್ಳಿಗಳಿದೆ. ಆ 20 ಹಳ್ಳಿಗಳಿಗೆ ಇರೋದು ಒಂದೇ ಒಂದು ಆಸ್ಪತ್ರೆ. ಎಲ್ಲರೂ ಕೂಡ ಇಲ್ಲೇ ಬರಬೇಕು, ಎಲ್ಲರೂ ಕೂಡ ಇಲ್ಲೇ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಆದರೆ ಈ ಲೋಕಾಪುರ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ಇರೋದು ಒಂದು ಸರ್ಕಾರಿ ಆಸ್ಪತ್ರೆ, ವೈದ್ಯರೇ ಇಲ್ಲದೆ ರೋಗಿಗಳಿಗೆ ಚಿಕಿತ್ಸೆ ಹೇಗೆ ಕೊಡೋಕ್ಕಾಗತ್ತೆ? ನರ್ಸ್ಗಳು ಕೊಡ್ತಾ ಇದ್ದಾರಂತೆ ಅಲ್ಲಿ ಚಿಕಿತ್ಸೆಯನ್ನು ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ವೈದ್ಯರಿಲ್ಲ, ಕುರ್ಚಿ ಎಲ್ಲ ಖಾಲಿ, ಬರೋದೇ ಇಲ್ಲ. ಅಲ್ಲಿ ಸಾಕಷ್ಟು ರೋಗಿಗಳು ಕೂಡ ಇದ್ದಾರೆ, ಆದರೆ ಅವರಿಗೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇಲ್ಲ. ನರ್ಸ್ಗಳು ಅವರನ್ನು ಟ್ರೀಟ್ ಮಾಡುವಂಥ ಪರಿಸ್ಥಿತಿ. ಆರೋಗ್ಯ ಸಚಿವರಿಗೆ ಮನವಿಯನ್ನು ಮಾಡಿದ್ರು, ಇಲ್ಲಿ ವೈದ್ಯರಿಲ್ಲ, ಲ್ಯಾಬ್ ಇದೆ, ಲ್ಯಾಬ್ ಆಪರೇಟರ್ಸ್ ಇಲ್ಲ, ಏನಾದರೂ ಟೆಸ್ಟ್ ಮಾಡಿಸ್ಬೇಕು ಅಂತಂದರೆ ಎಲ್ಲಿಗೆ ಹೋಗೋದು? 20 ಹಳ್ಳಿಗಳು ಸುತ್ತಮುತ್ತ ಇದೆ. ಆ ಎಲ್ಲ ಹಳ್ಳಿಯ ಜನರು ಕೂಡ ಇದೇ ಆಸ್ಪತ್ರೆಗೆ ಬರುವಂಥ ಪರಿಸ್ಥಿತಿ. ಆದರೂ ಕೂಡ ಆರೋಗ್ಯ ಸಚಿವರು ಕೂಡ ಇದಕ್ಕೆ ಕ್ಯಾರೆ ಅಂದಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಇರೋದು ಒಂದು ಆಸ್ಪತ್ರೆ, ಆ ಆಸ್ಪತ್ರೆಗೆ ಸಾಕಷ್ಟು ಜನ ಬರ್ತಾರೆ, ಅಲ್ಲಿ ಗಮನಿಸ್ತಾ ಇದ್ದೀವಿ. ಡಾಕ್ಟರ್ಸ್ ಇಲ್ಲ, ಡಾಕ್ಟರ್ಸ್ ಚೇರ್ ಖಾಲಿ, ನರ್ಸ್ಗಳಿದ್ದಾರೆ. ಆ ನರ್ಸ್ಗಳೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾರಿಗಾದರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ನಂತರದಲ್ಲಿ ಒಂದಷ್ಟು ಅಧಿಕಾರಿಗಳು ಬರ್ತಾರೆ. ಇದು ನಮ್ಮ ನಿರ್ಲಕ್ಷ್ಯ ಅಲ್ಲವೇ ಅಲ್ಲ ಅನ್ನುವಂಥ ಮಾತನ್ನ ಹೇಳಿ ಹೊರಟೋಗ್ತಾರೆ. ಆಗ್ತಾ ಇರೋದಿಷ್ಟೇ. ಅವ್ಯವಸ್ಥೆ ಆಗರ ಆಗೋಗಿದೆ ಈ ಲೋಕಾಪುರ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲದೆ, ಕುರ್ಚಿಗಳು ಖಾಲಿ, ಲ್ಯಾಬ್ಗಳಲ್ಲಿ ಲ್ಯಾಬ್ ಆಪರೇಟರ್ಗಳು ಕೂಡ ಇಲ್ಲದೆ, ಅಲ್ಲೂ ಕೂಡ ಖಾಲಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ನಮ್ಮ ಜೊತೆ ಅಲ್ಲಿನ ಸ್ಥಳೀಯರಾದಂಥ ಶ್ರೀಕಾಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಸುತ್ತಮುತ್ತ 20 ಹಳ್ಳಿ ಇದೆ. ಆ 20 ಹಳ್ಳಿಯ ಜನರು ಕೂಡ ಇದೇ ಆಸ್ಪತ್ರೆಗೆ ಬರಬೇಕು, ಆದರೆ ಡಾಕ್ಟರ್ಸ್ ಇಲ್ಲ, ಲ್ಯಾಬ್ ಇದೆ, ಲ್ಯಾಬ್ ಆಪರೇಟರ್ಸ್ ಇಲ್ಲ ಅಂದ್ರೆ ಎಲ್ಲಿ ಹೋಗಬೇಕು? ಆರೋಗ್ಯ ಸಚಿವರಿಗೆ ನೀವು ಗಮನಕ್ಕೆ ತಂದ್ರಿ, ಆದರೆ ಅವರು ಕೂಡ ಕ್ಯಾರೆ ಅಂತ ಇಲ್ಲ. ಯಾಕೆ ಇಷ್ಟೊಂದು ಕಾಳಜಿ ವಹಿಸ್ತಾ ಇಲ್ಲ? ಇರೋ ಆಸ್ಪತ್ರೆಯನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿ ಏನು ಹೇಳ್ತೀರಿ ಮೇಡಮ್? ಅಲ್ಲಿ ಒಬ್ರು ಆಯುರ್ವೇದಿಕ್ ಡಾಕ್ಟರ್ ಅಂತ ಸರ್, ಆಯುರ್ವೇದಿಕ್ ಡಾಕ್ಟರ್ ಬಿಟ್ರೆ ಅಲ್ಲಿ ಯಾರೂ ಇಲ್ಲ. 4 ಮಂದಿ ನರ್ಸ್ ಇದಾರೆ. ವ್ಯವಸ್ಥೆ ಅಂದ್ರೆ ಸ್ವಚ್ಛತೆ ಇಲ್ಲ, ಏನ್ ನೀರಿಲ್ಲ ಕುಡಿಯಕ್ಕೆ, ಬಿಸಿನೀರ್ ವ್ಯವಸ್ಥೆ ಇಲ್ಲ ಡೆಲಿವರಿ ಪೇಷಂಟ್ಗೆ. ಬಹಳ ಅನಾನುಕೂಲ ಇದೆ. ಅದು ಏನಾಗಿದೆ, ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ, ಕಾಣಿಸ್ತಿದೆ ವೈದ್ಯಾಧಿಕಾರಿಗಳು ಅಂತ. ಆ ವೈದ್ಯಾಧಿಕಾರಿಗಳು ಇದ್ದಾರಾ? ಬರಲ್ಲ ಮೇಡಮ್. ಕಳೆದ 3 ವರ್ಷದ ನಂತರ ಅಲ್ಲಿಂದ ಇಲ್ಲ. ವಿಜಯ್ ಕುಲಕರ್ಣಿ ಕರೆಕ್ಟಾ? ಹೌದು ಮೇಡಮ್. ಶಿಲ್ಪಾ ಇಬ್ರು ಕೂಡ ಇಲ್ಲ ಹಾಗಾದ್ರೆ? ಇಲ್ಲ ರೀ. ಡಾಕ್ಟರ್ಸ್ ಇಲ್ಲ. ಮತ್ತೆ ಇರುವಂತ ಪೇಷಂಟ್ಸ್ ಅನ್ನ ಟ್ರೀಟ್ ಮಾಡೋದು ಯಾರು? ಅವರು ಒಬ್ರು ಆಯುರ್ವೇದಿಕ್ ಡಾಕ್ಟರ್ ಕುಲಕರ್ಣಿ ಸರ್ ಅಂತ ಇದಾರಲ್ಲ, ಅವರೇ ನೋಡ್ತಾರೆ ಮೇಡಮ್. ಬಿಟ್ರೆ ಅದು ಇನ್ನು ಆಯುರ್ವೇದಿಕ್ ಇದು ಫಾಸ್ಟ್ ಆಗಿ ತಗೋಲ್ಲ, ಅದಕ್ಕೆ ಸರಿಯಾಗಿ ಟ್ರೀಟ್ ಆಗ್ತಾ ಇಲ್ಲ ಅಂತಾನು ಒಂದು ಇದನ್ನ ಆರೋಪ ನಮ್ದು. ಈಗ ಟೆಸ್ಟ್ ಏನಾದ್ರು ಮಾಡಿಸ್ಬೇಕು, ಬ್ಲಡ್ ಚೆಕ್ಅಪ್ ಮಾಡಿಸ್ಬೇಕು, ಲ್ಯಾಬ್ ಇದೆ, ಲ್ಯಾಬ್ ಆಪರೇಟರ್ಸ್ ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ತೀರಿ ನೀವು? ಬಾಗಲಕೋಟೆ ಹೋಗ್ಬೇಕು ಮೇಡಮ್. ಹೋಗ್ಬೇಕು. ಓಕೆ, ಧನ್ಯವಾದ ಶ್ರೀಕಾಂತ್ ಅವರೇ, ಪವರ್ ಟಿವಿ ಜೊತೆ ಮಾತಾಡಿದಕ್ಕೆ.